ಓಂಕಾರ, ಅದನ್ನೇ ನಾವು ಪ್ರಣವ ಅಂತ ಕರೆದು. ಪ್ರಣವ ಅಂದರೆ ಅರ್ಥ ಏನು? ಪ್ರಣವ ಅನ್ನುವುದರಲ್ಲಿ ಎರಡು ಪದಗಳಿವೆ. ಒಂದು ಪ್ರಾಣ, ಇನ್ನೊಂದು ವಸತಿ. ಪ್ರಣವ ಅಂದರೆ ಪ್ರಾಣಗಳು ವಾಸ ಮಾಡತಕ್ಕದ್ದು ಅಂತ. ನಾವೆಲ್ಲ ಪ್ರಾಣಿಗಳು ಅಂದರೆ ನಮಗೆಲ್ಲ ಪ್ರಾಣ ಉಂಟು. ಈ ಪ್ರಾಣ ಅನ್ನತಕ್ಕಂಥದ್ದು, ಪ್ರಾಣ ಅನ್ನತಕ್ಕಂತಹದ್ದರೊಳಗೇ 5 ಭಾಗ ಉಂಟು. ಪ್ರಾಣಾಪಾನ ವ್ಯಾನೋದಾನ ಸಮಾನಸ ಪ್ರಾಣ ಅಂತ ಕರೆಯಲಾಗುತ್ತೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಅಂದರೆ ಪ್ರಾಣ ಶಕ್ತಿ ಎನ್ನತಕ್ಕಂಥದ್ದು 5 ಭಾಗಗಳಾಗಿ, ಪ್ರಾಣ ಅನ್ನತಕ್ಕಂಥದ್ದು ಹೃದಯದಲ್ಲಿ, ಅಪಾನ ಅನ್ನತಕ್ಕಂಥದ್ದು ಗುದದಲ್ಲಿ, ವ್ಯಾನ ಅನ್ನತಕ್ಕಂಥದ್ದು ಇಡೀ ದೇಹದಲ್ಲಿ, ಉದಾನ ಅನ್ನತಕ್ಕಂಥದ್ದು ಗಂಟಲಿನಲ್ಲಿ, ಸಮಾನ ಅನ್ನತಕ್ಕಂಥದ್ದು ನಾಭಿಯಲ್ಲಿ ಸ್ಥಾಪಿತವಾಗಿದೆ. ಈ 5 ಪ್ರಾಣಗಳ ವಸತಿ ಆ ಓಂಕಾರದಲ್ಲಿ ಉಂಟು. ಆದ್ದರಿಂದ ಅದನ್ನು ಪ್ರಣವ ಅಂತ ಕರೆದು. ಈ ಪ್ರಣವದ ಚಿಂತನೆಗಾಗಿಯೇ ನಮ್ಮಲ್ಲಿ ಮಾಂಡೂಕ್ಯ ಉಪನಿಷತ್ ಅನ್ನತಕ್ಕಂಥದ್ದು ಒಂದು ಉಂಟು. ಓಂ ಇತಿ, ಈ ಓಂ ಅನ್ನತಕ್ಕಂಥದ್ದನ್ನೇ ನಾನು ವ್ಯಾಖ್ಯಾನ ಮಾಡ್ತೀನಿ ಅಂತ ಮಾಂಡೂಕ್ಯ ಮಹರ್ಷಿ ಹೇಳ್ತಾನೆ. ಏತದ್ಯೇವಾಕ್ಷರಂ ಬ್ರಹ್ಮ ಅಂತ, ತಸ್ಯ ಉಪವ್ಯಾಖ್ಯಾನಂ ಭೂತಂ ಭವದ್ ಭವಿಷ್ಯದ್ಯಿತಿ ಸರ್ವಮೋಂಕಾರಮೇವ. ಸರ್ವಂ ಹೇತದ್ ಬ್ರಹ್ಮ, ಅಯಮಾತ್ಮ ಬ್ರಹ್ಮ, ಸೋಯಮಾತ್ಮ ಚತುಷ್ಪಾತ್, ಜಾಗರಿತ ಸ್ಥಾನೋ ಬಹಿಷ್ಪ್ರಜ್ಞ, ಸಪ್ತಾಂಗ 19 ಮುಖ. ಈ ರೀತಿಯಾಗಿ ಆ ಮಾಂಡೂಕ್ಯ ಉಪನಿಷತ್ತು ಮುಂದುವರೆದು ಆ ಓಂಕಾರದ ಮಹತ್ವವನ್ನು ನಿರ್ಣಯ ಮಾಡುತ್ತೆ. ಹೇಗೂ ಇರಲಿ, ಈ ಓಂಕಾರದಲ್ಲಿ ಅಕ್ಷರವೆಲ್ಲ ತುಂಬಲ್ಪಟ್ಟಿದೆ. ಈ ಓಂಕಾರದಲ್ಲಿ ವರ್ಣಗಳೆಲ್ಲ ತುಂಬಲ್ಪಟ್ಟಿವೆ. ಹೀಗಾಗಿ ನಾವು ಗಾಯತ್ರಿಯನ್ನು ಅನುಷ್ಠಾನ ಮಾಡ್ತಾ ಇದ್ದೇವೆ ಅಂದರೆ ಗಾಯತ್ರಿಯ ಪ್ರಥಮ ಭಾಗವಾಗಿರತಕ್ಕಂಥ ಓಂ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕು. ಇನ್ನು ಎರಡನೆಯ ಭಾಗ ವ್ಯಾಹೃತಿಗಳು ಅಂತ. ವಾಸ್ತವವಾಗಿ ವ್ಯಾಹೃ ಅಂದರೆ ಅರ್ಥ ಹೇಳು ಅಂತ, ಮಾತಾಡು ಅಂತ, ನುಡಿ ಅಂತ. ಏನನ್ನು ನುಡಿತಾ ಇದ್ದೀಯ? ಓಂ ಭೂ, ಓಂ ಭುವ, ಓಂ ಸುವಃ, ಓಂ ಮಹಃ, ಓಂ ಜನಃ, ಓಂ ತಪಃ, ಓಂ ಸತ್ಯಂ. ಅಂದರೆ ನಾವು ಓಂ ಭೂಹೂ ಅನ್ನುವುದರಿಂದ ಆರಂಭ ಮಾಡಿ ಓಂ ಸತ್ಯಂ ಅನ್ನತಕ್ಕಂತಹ ಹೇಳಿಕೆಯ ತನಕ ನಾವು 7 ಲೋಕಗಳನ್ನು ದರ್ಶನ ಮಾಡಿಬಿಟ್ಟಿದ್ದೇವೆ. ಭೂಲೋಕ, ಭೂವರ್ಲೋಕ, ಸುವರ್ಲೋಕ, ಮಹರ್ಲೋಕ. ಹೀಗಾಗಿ ಈ 7 ಲೋಕಗಳಲ್ಲಿಯೂ ಅಧಿಷ್ಠಿತವಾಗಿರತಕ್ಕಂತಹ ಎಲ್ಲ ದೈವಗಳನ್ನು ಆವಾಹನೆ ಮಾಡ್ತಾ ಇದ್ದೇವೆ. ಆ ಲೋಕಗಳಲ್ಲೆಲ್ಲ ಪ್ರಸಿದ್ಧವಾಗಿ ತುಂಬಲ್ಪಟ್ಟಿರತಕ್ಕಂತಹ ಆ ಎಲ್ಲ ದೇವತೆಗಳ ರಕ್ಷಣೆಯನ್ನು ನಾವು ಕೇಳ್ತಾ ಇದ್ದೇವೆ. ಈ ವ್ಯಾಹೃತಿಗಳಲ್ಲಿ, ಸಪ್ತವ್ಯಾಹೃತಿಗಳಲ್ಲಿ ಪ್ರಧಾನವಾಗಿರತಕ್ಕಂಥ 3 ಮಹಾವ್ಯಾಹೃತಿಗಳು ಅಂತ ಹೇಳಿ ಅದನ್ನೇ ಓಂ ಭೂರ್ಭುವಃ ಸುವಃ ಅಂತ ಕರೀತೀವಿ ನಾವು. ಆತ್ಮೀಯರೇ, ಓಂ ಅನ್ನತಕ್ಕಂಥದ್ದು ಪ್ರಣವವಾಗಿ, ಭೂರ್ಭುವಃ ಸುವಃ ಅನ್ನತಕ್ಕಂಥದ್ದು ವ್ಯಾಹೃತಿಗಳಾಗುತ್ತೆ. ಇನ್ನು ಮುಂದಿನದೇ ಮಹಾಮಹಿಮೆಯುಳ್ಳ ಹೊಂದಿರತಕ್ಕಂತಹ ಗಾಯತ್ರಿ ಮಹಾಮಂತ್ರ. ತತ್ಸವಿತುರ್ವರೇಣಿಯಂ ಭರ್ಗೋ ದೇವಸ್ಯ ಧೀಮಹಿ. ತತ್ ಆ ಸವಿತುರ್ ಅಂದರೆ ಸವಿತೃಹು ಅಂತ ಅಂದರೆ ಸೂರ್ಯ. ವರೇಣಿಯಂ ಎಂತಹ ಸೂರ್ಯನಯ್ಯ ಅಂತ
ಆತನಿಗೆ 2-3 ಗುಣವಾಚಗಳನ್ನು ಹೇಳಿಬಿಟ್ಟಿದ್ದೆ. ವರೇಣಿಯಂ ಅಂದರೆ ಪೂಜಿಸಲ್ಪಡತಕ್ಕವನು, ಪೂಜನೀಯನಾಗಿರತಕ್ಕವನು. ಭರ್ಗ ಜ್ಯೋತಿ ರೂಪವಾಗಿರತಕ್ಕಂಥವನು. ದೇವಸ್ಯ ದೇವಾತ್ಮಕವಾಗಿರತಕ್ಕಂಥವನು ಅಂದರೆ ಪ್ರಕಾಶಮಾನವಾಗಿರತಕ್ಕಂತಹ ಪೂಜನೀಯವಾದ ದೇವ. ತತ್ಸವಿತುರ್ವರೇಣಿಯಂ ಭರ್ಗೋ ದೇವಸ್ಯ ಧೀಮಹಿ. ಆತನನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಯಾಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀಯ? ಯಹ ಯಾವಾತ ಅಂದರೆ ಅತತ್ ಅಂದರೆ ಅಸವಿತ್ರು, ಆತ. ನಹ ನಮಗೆ. ಆ ಸವಿತೃದೇವ ನಮಗೆ. ಯಹ ನಹ, ಆ ಯಹ ಹಿಂದೆ ಇರತಕ್ಕಂಥ ಪದ ಧಿಯ ಅಂದರೆ ಧೀಶಕ್ತಿಯನ್ನು, ಪ್ರಜ್ಞಾಶಕ್ತಿಯನ್ನು, ಬುದ್ಧಿಶಕ್ತಿಯನ್ನು, ಜ್ಞಾನಶಕ್ತಿಯನ್ನು, ಪ್ರಜ್ಞಾನ ಪ್ರಭೆಯನ್ನು ಪ್ರಚೋದಯ, ಪ್ರಚೋದಿಸಲಿ, ಚೋದಿಸಲಿ. ಅಂದರೆ ಅರ್ಥ ಏನು? ಶಿಲೆಯೊಂದು ಇರುತ್ತೆ. ಆ ಶಿಲೆಯನ್ನ ಶಿಲ್ಪಿಯೊಬ್ಬ ಕೆತ್ತುತ್ತಾ ಹೋಗ್ತಾನೆ. ಶಿಲ್ಪವನ್ನೆಲ್ಲ ಕೆತ್ತಿ ಆದ ಮೇಲೆ ಒಂದು ಶುದ್ಧವಾದ ಪ್ರತಿಮೆ ಕಾಣುತ್ತೆ ನಮ್ಮ ಕಣ್ಣಿಗೆ. ಅಂದರೆ ಆ ಪ್ರತಿಮೆ ಎನ್ನತಕ್ಕಂಥದ್ದು ಆ ಶಿಲೆಯಲ್ಲಿ ಈಗಾಗಲೇ ಇತ್ತು. ಆ ಪ್ರತಿಮೆಗೆ ಅಗತ್ಯ ಇಲ್ಲದೇ ಇರತಕ್ಕಂಥ ಶಿಲೆ ಅದನ್ನು ತುಂಬಿತ್ತು. ಅನಗತ್ಯವಾದ ಕಲ್ಲಿನ ಚೂರುಗಳನ್ನು ಕಿತ್ತು ಹಾಕಿದರೆ ಆ ಕಲ್ಲಿನ ಒಳಗೆ ಆ ಪುತ್ಥಳಿ ಇತ್ತಲ್ರಿ, ಅದು ಕಣ್ಣಿಗೆ ಕಾಣಿತು. ಅಂದರೆ ಶಿಲ್ಪಿಯಾದವನ ಕರ್ತವ್ಯ, ಗುರುವಾದವನ ಮುಖ್ಯ ಗುರಿ, ಆಚಾರ್ಯನ ಅಧಿಕಾರ, ಇದೆಲ್ಲ ಏನು ಮಾಡಬೇಕಾಗಿದೆ ಅಂದರೆ ತನ್ನ ಮುಂದೆ ಕುಳಿತಿರತಕ್ಕಂತಹ ಶಿಷ್ಯನಲ್ಲಿ ಈಗಾಗಲೇ ಸುಪ್ತವಾಗಿರತಕ್ಕಂಥ ಪ್ರತಿಭೆಯನ್ನು, ಪ್ರಜ್ಞಾನವನ್ನು ಎಬ್ಬಿಸಬೇಕಾಗಿದೆ. ಅಜ್ಞಾನದಿಂದ ಅದು ತುಂಬಿಕೊಂಡು ಬಿಟ್ಟಿದೆ. ಆ ಅಜ್ಞಾನವನ್ನು ಕಿತ್ತು ಹಾಕಿ ಜ್ಞಾನವನ್ನು ಸ್ಥಾಪನೆ ಮಾಡಬೇಕಾಗಿದೆ, ಜ್ಞಾನವನ್ನು ಹೇಳಿಕೊಡಬೇಕಾಗಿದೆ. ಅದನ್ನೇ ಇಲ್ಲಿ ಕೇಳ್ತಾ ಇದ್ದಾನೆ ಋಷಿ. ದೈವಕ್ಕೆ ಅಭಿಮುಖವಾಗಿ ನಿಂತು ಧಿಯೋ ಯೋನಃ ಪ್ರಚೋದಯ, ಪ್ರಚೋದಿಸಯ್ಯ. ಈಗಾಗಲೇ ನಾನು ಹುಟ್ಟುತ್ತಾನೆ ನಿಕ್ಷಿಪ್ತವಾಗಿ ಬಿಟ್ಟಿದೆ ನನ್ನಲ್ಲಿ ಈಗಾಗಲೇ ಇರತಕ್ಕಂತಹ ಜ್ಞಾನವನ್ನು ನೀನು ಪ್ರಚೋದಿಸು, ಹೊರಕ್ಕೆ ತಗೊಂಡು ಬಂದುವಂತೆ ಮಾಡು. ಹನುಮಂತ ಸುಂದರಕಾಂಡದ ಕೊನೆಯ ಸಂದರ್ಭದಲ್ಲಿ ಆ ಸಮುದ್ರವನ್ನು ಯಾರು ದಾಟೋದು ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇದ್ದಾರೆ. ಎಲ್ಲರೂ ಮಾತಾಡ್ತಾ ಇದ್ದಾರೆ. ನಾನು ಅಷ್ಟು ದೂರ ಹಾರಬಲ್ಲೆ, ನಾನು ಇಷ್ಟು ದೂರ ಹಾರಬಲ್ಲೆ, ನಾನು ಹಾರಬಲ್ಲೆ, ಹೋಗಬಲ್ಲೆ, ವಾಪಸ್ ಬರೋಕೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಹನುಮಂತ ತನ್ನ ಪಾಡಿಗೆ ತಾನು ಒಂದು ಕಡೆ ಕೂತ್ಕೊಂಡಿದ್ದಾನೆ. ತತಃ ಪ್ರತೀತಃ, ಅವನು ಸುಮ್ಮನೆ ಕೂತ್ಕೊಂಡಿದ್ದಾನೆ. ಯಾರು ಮಹಾಶಕ್ತನಾಗಿದ್ದಾನೋ, ಪ್ಲವಂಗದಲ್ಲಿ ಮಹಾನಾಯಕನಾಗಿದ್ದಾನೋ ಅವನು ತನಗೇನು ಗೊತ್ತೇ ಇಲ್ಲವೇನೋ ಅಂತ ಕೂತ್ಕೊಂಡ್ಬಿಟ್ಟಿದ್ದಾನೆ. ಜಾಂಬವಂತ ಬಂದು ಹನುಮಂತನಿಗೆ ಹೇಳ್ತಾನೆ, ಅಯ್ಯ ನಿನಗೆ ಈ ಸಮುದ್ರವನ್ನು ದಾಟತಕ್ಕಂಥ ಶಕ್ತಿ ಇದೆ, 100 ಯೋಜನೆಗಳನ್ನು ನೀನು ಹಾರಬಲ್ಲೆ. ಜಾಂಬವಂತ ಹೇಳಿದ ಮೇಲೆ ಹನುಮಂತ ಉಬ್ಬಿದನಂತೆ. ಸಮುದ್ರದ ಮುಂದೆ ಪರ್ವತದ ಮೇಲೆ ಪರ್ವತದಂತೆ ನಿಂತನಂತೆ. ಗಾಯತ್ರಿ ಮಂತ್ರದಲ್ಲಿ ಕೇಳುವುದು ಅದನ್ನು. ಈಗಾಗಲೇ ಹನುಮಂತನಲ್ಲಿ ಇತ್ತು ಅದು, ಆ ಶಕ್ತಿ. ಆದರೆ ಅವನಿಗೆ ಗೊತ್ತಿರಲಿಲ್ಲ, ಅಜ್ಞಾನ ಆವರಿಸಿಬಿಟ್ಟಿದ್ದು, ಆಗೋದಿಲ್ವೇನೋ ಅಂದ್ಕೊಂಡು ಬಿಟ್ಟಿದ್ದ. ಆದರೆ ಜಾಂಬುವಂತ ಬಂದು ಹನುಮಂತನಿಗೆ ನೆನಪಿಸಿದ, ನಿನ್ನಲ್ಲಿ ಆ ಶಕ್ತಿ ಇದೆ. ಗುರುವಾಗಿರತಕ್ಕಂಥವನು ಶಿಷ್ಯನಲ್ಲಿ ಆ ಶಿಷ್ಯನ ಒಳಗೆ ಇರತಕ್ಕಂತಹ ಪ್ರತಿಭೆಯನ್ನು ಪ್ರಚೋದಿಸಬೇಕು, ಮೇಲಕ್ಕೆ ತರಬೇಕು. ಮನಸ್ಸಿಗೆ ಮುಚ್ಚಿರತಕ್ಕಂತಹ ಅಜ್ಞಾನದ ಮಾಯೆಯ ತೆರೆಗಳನ್ನು ತೆಗೆದು ಆ ಜ್ಞಾನ ಅನ್ನತಕ್ಕಂಥದ್ದು ಉದಯವಾಗಬೇಕು. ಅದನ್ನೇ ಈ ಗಾಯತ್ರಿ ಮಂತ್ರದಲ್ಲಿ ಕೇಳ್ತಾ ಇದ್ದಾನೆ ಆ ಋಷಿ. ಪ್ರಚೋದಯ, ಪ್ರಚೋದಿಸಯ್ಯ ನನ್ನ ಒಳಗೆ ಇರತಕ್ಕಂಥ ಜ್ಞಾನವನ್ನು. ಆತ್ಮೀಯರೇ, ಅದ್ಯಾಕೆ ಈ ಮಂತ್ರಕ್ಕೆ ಅಷ್ಟೊಂದು ಮಹತ್ವ ಬಂದ್ಬಿಡ್ತು? ಯಾಕೆ ಮಹತ್ವ ಬಂತು ಅಂತಂದರೆ, ಈ ಪ್ರಾರ್ಥನೆಯಲ್ಲಿ ನಾವು ಹಣವನ್ನೇನು ಕೇಳ್ತಾ ಇಲ್ಲ, ಅಧಿಕಾರವನ್ನು ಕೇಳ್ತಾ ಇಲ್ಲ,
ಪದವಿಯನ್ನು ಕೇಳ್ತಾ ಇಲ್ಲ, ಸಂಪತ್ತನ್ನು ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರತಕ್ಕಂಥದ್ದು ಜ್ಞಾನವನ್ನ. ಈ ಜ್ಞಾನ ಪ್ರಕಾಶ ಯಾರಿಗೆ ಉಂಟೋ ಅವನೇ ಸಮಾಜದಲ್ಲಿ ಮಾನ್ಯನಾಗತಕ್ಕ. ಜ್ಞಾನವಿದ್ದರೆ ಏನಾದರೂ ಸಿದ್ಧಿಯಾಗಲಿಕ್ಕೆ ಸಾಧ್ಯ ಉಂಟು. ಕನಿಷ್ಠವಾಗಿರತಕ್ಕಂಥ ಒಂದು ಪುಟ್ಟ ಕಸಬಳಿಸುವ ಕ್ರಿಯೆಯಿಂದ ಹಿಡಿದು ದೇಶವನ್ನೇ ನಡೆಸ್ತಕ್ಕಂತಹ ಆ ನಾಯಕತ್ವದ ತನಕ ಎಲ್ಲರಿಗೂ ಜ್ಞಾನ ಬೇಕು. ತಮ್ಮ ತಮ್ಮ ರಂಗಗಳಲ್ಲಿ, ತಮ್ಮ ತಮ್ಮ ವೃತ್ತಿಯಲ್ಲಿ, ತಮ್ಮ ತಮ್ಮ ಅಧಿಕಾರದಲ್ಲಿ. ಹೀಗಾಗಿ ಯಾರು ಯಾರು ತಮ್ಮ ತಮ್ಮ ವೃತ್ತಿಗಳಲ್ಲಿ ಗೆಲ್ಲಬೇಕಾಗಿದೆಯೋ, ಅವನು ವಿದ್ಯಾರ್ಥಿಯಾಗಿರಲಿ, ಗೃಹಸ್ಥನಾಗಿರಲಿ, ವೃತ್ತಿಯಲ್ಲಿರಲಿ, ಸನ್ಯಾಸಿಯಾಗಿ ಯಾರೇ ಆಗಿರಲಿ, ತಾವು ತಾವು ಯಾವ ಯಾವ ಕಾರ್ಯಗಳನ್ನು, ವೃತ್ತಿಗಳನ್ನು ಮಾಡುತ್ತಿದ್ದಾರೋ ಅವರಿಗೆಲ್ಲ ಬೇಕಾಗಿರತಕ್ಕಂಥದ್ದು ಜ್ಞಾನದ ಪ್ರಕರ್ಷವಾದ್ದರಿಂದ, ಜ್ಞಾನ ಪ್ರವೃದ್ಧವಾಗಬೇಕಾದ್ದರಿಂದ ಎಲ್ಲರೂ ಪ್ರಾರ್ಥನೆ ಮಾಡಬೇಕಾದ್ದು ಈ ಮಂತ್ರವನ್ನು. ಹೀಗಾಗಿ ಗಾಯತ್ರಿ ಮಂತ್ರ ಅನ್ನತಕ್ಕಂಥದ್ದು ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯೂ ಅನುಷ್ಠಾನ ಮಾಡಬೇಕಾದಂಥ ಒಂದು ಮಂತ್ರ. ಹೀಗಾಗಿ ಸಮಾಜದ ಪ್ರತಿಯೊಬ್ಬನೂ ಅನುಷ್ಠಾನ ಮಾಡಬೇಕು ಅಂತ ಇದ್ದ ಹಾಗೆ ಇದಕ್ಕೆ ಜಾತಿ ಮತಗಳ ನಿಯಮ ಅನ್ನತಕ್ಕದ್ದು ಇಲ್ಲ. 4 ವೇದಗಳಲ್ಲಿ ಬಂದಿರತಕ್ಕಂಥ ಈ ಮಂತ್ರವನ್ನ ಇಂತಹವರೇ ಮಾಡಬೇಕು, ಇಂತಹ ಜಾತಿಯವರೇ ಮಾಡಬೇಕು ಅನ್ನತಕ್ಕಂಥ ನಿಯಮವೇನೂ ಇಲ್ಲ. ಎಲ್ಲ ವರ್ಣಗಳವರೂ ಅನುಷ್ಠಾನ ಮಾಡಬೇಕಾಗಿರತಕ್ಕಂಥ ಮಂತ್ರ ಇದು. ಇದಕ್ಕೆ ಬಹಳ ಸರಳವಾದಂಥ ಒಂದು ದರ್ಶನ ಆಗಬೇಕಾಗಿದ್ದರೆ, ದೈವ ಅನ್ನತಕ್ಕಂಥದ್ದು ಇದ್ದರೆ, ಆ ಸೂರ್ಯ ಅನ್ನತಕ್ಕಂಥವನು ದೈವವಾದರೆ ಇಂಥವರು ಸೂರ್ಯನನ್ನು ನೋಡಬಾರದು, ಇಂಥವನಿಗೆ ಸೂರ್ಯ ಆಶೀರ್ವಾದ ಮಾಡುವುದಿಲ್ಲ ಅನ್ನತಕ್ಕಂಥ ನಿಯಮವನ್ನು ನಾವು ಮಾಡಿಕೊಂಡು ಬಿಟ್ಟರೆ ಅಲ್ಲಿಗೆ ದೈವಕ್ಕೆ ಅಪಚಾರ ಮಾಡಿದಂತೆ ಆಗಿಬಿಡುತ್ತೆ. ಯಾವುದೇ ವೇದದಲ್ಲಿ ಇಂತಹವರು ಮಾಡಬಾರದು ಅಂತ ಇಲ್ಲ. ಅದಕ್ಕೂ ಹೆಚ್ಚಾಗಿ ನಾವು ದಾಖಲು ಮಾಡಿಕೊಳ್ಳಬೇಕಾದ್ದು, ಬಹಳಷ್ಟು ಮಂದಿ ಕೇಳತಕ್ಕ ಪ್ರಶ್ನೆ, ಇದನ್ನು ಸ್ತ್ರೀಯರು ಮಾಡಬಹುದೇ? ಆತ್ಮೀಯರೇ, ಗಾಯತ್ರಿ ಎನ್ನತಕ್ಕಂತಹ ಒಂದು ಯಾವುದೋ ಶಕ್ತಿ ವಿಶೇಷಕ್ಕೆ ನಾವು ವ್ಯಾಕರಣದ ಲಿಂಗ, ವಚನ, ವಿಭಕ್ತಿ ಇವುಗಳನ್ನು ಅನ್ವಯಿಸುವಂತಿಲ್ಲ. ಸ್ತ್ರೀಯರು ಮಾಡಬಹುದೇ ಎನ್ನುವ ಪ್ರಶ್ನೆಯೇ ಇಲ್ಲ ಇದರೊಳಗೆ. ಯಾಕೆ ಎಂದರೆ ಋಗ್ವೇದ 1ರಲ್ಲಿಯೇ ಸುಮಾರು 30ಕ್ಕೂ ಮೀರಿದ ಋಷಿಕೆಯರು ನಮಗೆ ಸಿಗುತ್ತಾರೆ. ಋಷಿಕೆ ಎಂದರೆ ಋಷಿ ಎನ್ನತಕ್ಕಂತಹ ಪುಲ್ಲಿಂಗದ ಸ್ತ್ರೀಲಿಂಗ ರೂಪ ಋಷಿಕೆ. ಅವರೆಲ್ಲ ಬ್ರಹ್ಮವಾದಿನಿಯರು. ಬ್ರಹ್ಮವಾದಿನಿಯರು ಅಂತ ಇದ್ದ ಹಾಗೆ ಅವರೆಲ್ಲ ಗಾಯತ್ರಿಯ ಅನುಷ್ಠಾನವನ್ನು ಮಾಡಿದವರು. ಯಾಜ್ಞವಲ್ಕ್ಯ ಮಹರ್ಷಿಗಳ ಹತ್ತಿರ ಗಾರ್ಗಿ ಎನ್ನತಕ್ಕಂತಹ ವಾಚಕ್ನವಿ ಚರ್ಚೆ ಮಾಡ್ತಾ ಇದ್ದಾಳೆ ಓಂಕಾರದ ಬಗ್ಗೆ ಎಂದರೆ, ಈ ಗಾಯತ್ರಿಯ ಹಿನ್ನೆಲೆಯ ಪ್ರಭಾವ ಆಕೆಯ ಮೇಲೆ ಎಷ್ಟು ಅದ್ಭುತವಾಗಿ ಆಗಿತ್ತು ಅನ್ನತಕ್ಕಂಥದ್ದನ್ನು ನಾವು ನೋಡಬಹುದು. ಹೀಗಾಗಿ ಗಾಯತ್ರಿಯನ್ನಾಗಲಿ, ಓಂಕಾರವನ್ನಾಗಲಿ, ಯಾವುದೇ ದೈವವನ್ನಾಗಲಿ, ಯಾವುದೇ ಮಂತ್ರವನ್ನಾಗಲಿ ಇಂತಹವರು ಹೇಳಬಾರದು ಅನ್ನತಕ್ಕಂಥದ್ದರ ವ್ಯವಸ್ಥೆ ಋಗ್ವೇದದಲ್ಲಾಗಲಿ ಯಾವುದೇ ಯಜುರ್ವೇದದಲ್ಲಿ ಇಲ್ಲ. ಅಷ್ಟೇ ಅಲ್ಲ, ಇನ್ನೂ ಅತ್ಯಂತ ಖಚಿತವಾಗಿ ಹೇಳಬೇಕಾಗಿದ್ದರೆ ಋಗ್ವೇದದ 10ನೆಯ ಮಂಡಲದ ಸಂದರ್ಭದಲ್ಲಿ ಅಂತ ಕಾಣುತ್ತೆ. ಅಲ್ಲಿ ಯಜುರ್ವೇದದಲ್ಲಿ ಉಪನೀತಳಾಗಿರತಕ್ಕಂತಹ ವಧುವನ್ನ ಈ ವಿವಾಹ ಮಂಟಪಕ್ಕೆ ಕರೆದುಕೊಂಡು ಬನ್ನಿ ಅಂತ ಹೇಳಲಾಗುತ್ತೆ. ಆದ್ದರಿಂದ ಈ ಗಾಯತ್ರಿ ಮಂತ್ರದ ಅನುಷ್ಠಾನದ ಮೂಲವಾಗಿರತಕ್ಕಂತಹ ಈ ಉಪನಯನ ಅನ್ನತಕ್ಕಂಥದ್ದು ಸ್ತ್ರೀಯರಿಗೂ ಮಾನ್ಯವಾಗಿತ್ತು ಅನ್ನತಕ್ಕಂಥದ್ದು ಅತ್ಯಂತ ಅವಶ್ಯವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಅಷ್ಟೇ ಅಲ್ಲ, ನಾವು ಗಾಯತ್ರಿಯ ಚಿತ್ರಣವನ್ನು ನಾವು ನೋಡಲಿಕ್ಕೆ ಹೊರಟರೆ, ಇಷ್ಟಕ್ಕೂ ಗಾಯತ್ರಿ ಅಂದರೆ ಏನು ಅಂತ ನಾವೇನಾದರೂ ಚರ್ಚೆ ಮಾಡಲಿಕ್ಕೆ ಆರಂಭ ಮಾಡಿಬಿಟ್ಟರೆ ತಕ್ಷಣ ನಮಗೆ ಕಾಣತಕ್ಕದ್ದು, ಅಥವಾ ಹಲವು ಶತಮಾನಗಳಿಂದ, ಹಲವು ಶತಮಾನ ಅನ್ನೋದು ಬೇಡ, ಒಂದು ಶತಮಾನದಿಂದ
ನಾವೆಲ್ಲರೂ ಹೇಳತಕ್ಕಂಥ ಗಾಯತ್ರಿಯ ಧ್ಯಾನ ಶ್ಲೋಕ. ಮುಕ್ತಾ ವಿದ್ರುಮ ಹೇಮ ನೀಲಧವಳಚ್ಛಾಯೈ ಮುಖೈ ತ್ರ್ಯಕ್ಷಣೈ ಯುಕ್ತಾಂ ಇಂದು ನಿಬದ್ಧ ರತ್ನಮಕುಟಾಂ ತತ್ವಾರ್ಥವರ್ಣಾತ್ಮಿಕಾಂ ಗಾಯತ್ರೀಂ ವರದ ಅಭಯ ಅಂಕುಶಕಶಾಂ ಅಭ್ರಂ ಕಪಾಲಂ ಗದಾಂ ಶಂಖಂ ಚಕ್ರ ಅಥ ಅರವಿಂದಯುಗಳಂ ವಹಂತೀಂ ಹಸ್ತೆ ವಹಂತೀಂ ಭಜೆ.